ಸೊ ಗಾಯ್ಸ್ ಪಾರ್ಟ್ 2 ವ್ಲಾಗ್. ಸೊ ಗಾಯ್ಸ್ ಇಲ್ಲಿ ನೀವು ನೋಡಿ, ನೆನ್ನೆ ನಾನು ಸೆಕೆಂಡ್ ಪಾರ್ಟ್ನ ಹಾಕಿದೆ, ಇವತ್ತು ಅದ್ರ ನೆಕ್ಸ್ಟ್ ದಿವಸ ಹಾಕ್ತಿದ್ದೀನಿ. ಸೊ ಗಾಯ್ಸ್ ಇಲ್ಲಿ ಫ್ಲವರ್ ಡೆಕೋರೇಷನ್ ಅವ್ರು ಬಂದಿದ್ದಾರೆ. ಇಲ್ಲಿ ಮನೆಗೆ ಇದಿಷ್ಟು ಹೂವು ಕೊಟ್ಟು ಹೋಗ್ತಿದ್ದಾರೆ. ಮತ್ತು ಗಾಯ್ಸ್ ಇಲ್ಲಿ ಚಪ್ರಕ್ಕೂ ಅವರೇ ಡೆಕೋರೇಷನ್ ಮಾಡ್ಬಿಟ್ಟು ಹೋಗ್ತಾರೆ. ಮತ್ತು ಹಳ್ದಿದು ಅದೇನೇನು ಸೆಟಪ್ ಇದೆಯಲ್ಲ ಅದನ್ನೆಲ್ಲ ಅವರೇ ಮಾಡ್ಬಿಟ್ಟು ಹೋಗ್ತಿದ್ದಾರೆ. ಸೊ ಗಾಯ್ಸ್ ಇಲ್ಲಿ ನೀವು ನೋಡಿ, ಇಲ್ಲಿ ಇದೆ ಈ ಥರ ಹೂವು, ಡಿಫ್ರೆಂಟ್ ಥರದ ಹೂವು ತಂದಿದ್ದಾರೆ. ಮತ್ತು ಇದೆಲ್ಲ ಒಂದಷ್ಟು ಹಾರ ತಂದಿದ್ದಾರೆ ದೇವ್ರ ಫೋಟೋಸ್ಗೆಲ್ಲ ಹಾಕೋಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇವತ್ತು ಬೆಳಗ್ಗೆ ಅರಿಶಿನ ಶಾಸ್ತ್ರ, ಹಳದಿ, ಅದೇ ಸೀಮೆ ಮತ್ತು ಸಂಗೀತ, ಬಳೆ ಆಗೋ ಶಾಸ್ತ್ರ ಅದೆಲ್ಲ ನಡೆಯುತ್ತೆ. ಅದಕ್ಕೆ ಗೈಸ್ ಇವತ್ತು ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಇವತ್ತಿನ ದಿವಸದಿಂದ ಸ್ಟಾರ್ಟ್ ಆಗುತ್ತೆ ಬರೋಕ್ಕೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಈಗ ಗೈಸ್ ನಾನು ನಿಮಗೆ ಬಾಕ್ಲದು ಅದನ್ನೆಲ್ಲ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನೀವು ನೋಡಿ, ಇಲ್ಲಿ ಈಚ್ ಕಡೆ ಚಪ್ರ ಹಾಕೋಕ್ಕೆ ಡೆಕೋರೇಷನ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡಿ, ಇಲ್ಲಿ ಒಂದು ಗುಂಡಿನ ತೆಗೆಸ್ತಾ ಇದ್ದೀವಿ ಶಾಸ್ತ್ರಕ್ಕೋಸ್ಕರ. ನೀವು ನೋಡ್ತಿರ್ಬೋದು, ಇಲ್ಲಿ ಮಲ್ಲಿಗೆ ಹೂವು ಎಲ್ಲ ತಂದಿದ್ದಾರೆ ಜನಕ್ಕೆ ಮಡ್ಕೊಳಕ್ಕೆ ಕೊಡೋಕ್ಕೆ. ಸೊ ಗೈಸ್ ಇಲ್ಲಿ ನೀವು ನೋಡಿ ಎಷ್ಟೆಷ್ಟು ಶುದ್ಧದ ಇದೆ ಹಾರ ಒಂದೊಂದು ಅಂತ. ಮತ್ತು ಗಾಯ್ಸ್ ಇಲ್ಲಿ ನಾನು ಇನ್ನೊಂದು ಹೇಳಬೇಕು ಅಂದರೆ, ಗಾಯ್ಸ್ ಇವತ್ತು ಅದೆಲ್ಲ ಆಗಾದ್ಮೇಲೆ ನಾಳೆ ನಾಡಿದ್ದು ರಿಸೆಪ್ಷನು ಮತ್ತು ಮದುವೆ. ಇಲ್ಲಿ ನೀವು ನೋಡಿ, ಇಲ್ಲಿ ಬಾಕ್ಲಿಗೆಲ್ಲ ಹಾರ ಹಾಕ್ತಿದ್ದಾರೆ. ಇಲ್ಲಿ ಒಳಗಡೆ ಬಾಕ್ಲಿಗೆ ಮತ್ತು ದೇವ್ರ ಮನೆಗೂ ಡೆಕೋರೇಷನ್ ಮಾಡ್ತಾರೆ ಈ ಹೂದವ್ರೇ. ಸೊ ಗೈಸ್ ಈಗ ನಾನು ಡೆಕೋರೇಷನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಹೆಂಗೆ ಡೆಕೋರೇಷನ್ ಅಂದರೆ ಹೂವೆಲ್ಲ ಹಾಕಾದ್ಮೇಲೆ ಫೈನಲಾಗಿ ಹೆಂಗೆ ಬಂದಿದೆ ಅಂತ. ಇಲ್ಲಿ ನೋಡಿ, ಮತ್ತು ದೇವ್ರ ಮನೆಯದು ತೋರಿಸ್ಬಿಡ್ತೀನಿ ನಾನು ನಿಮಗೆ. ದೇವ್ರ ಮನೆಯದೂ ಹಿಂಗೆ ಹಾಕಿದ್ದಾರೆ ಈ ಡಿಸೈನಲ್ಲಿ. ದೇವ್ರ ಮನೆಯೂ ಇದು ಶಾವಂತಿಗೆ ಹೂವು ಮತ್ತು ಚೆಂಡು ಹೂವದಿಂದ ಹಾಕಿದ್ದಾರೆ. ಮತ್ತು ಗಾಯ್ಸ್ ಇಲ್ಲಿ ನಮ್ಮದು ಹೊಸ ಗ್ಯಾಸ್ ಸ್ಟವ್ ನಾವು ಪರ್ಚೇಸ್ ಮಾಡಿದ್ವಿ. ಆ ಗ್ಯಾಸ್ ಸ್ಟವ್ದು ಪೂಜೆ ನೋಡ್ತಿರ್ಬೋದು ನೀವು. ಮತ್ತು ಯಾಕಂದರೆ ಇದರಲ್ಲೇ ಅಡುಗೆ ಮಾಡೋಕ್ಕೆ. ಸೊ ಗಾಯ್ಸ್ ಇಲ್ಲಿ ನೀವು ನೋಡಿ, ಇಲ್ಲಿ ನಾವು ಕಂಬದಲ್ಲಿ ಶಾಸ್ತ್ರ ಇದೆಯಲ್ಲ ಆ ಶಾಸ್ತ್ರ ಮಾಡ್ತಾಯಿದ್ದೀವಿ ನಾವು. ಇಲ್ಲಿ ನೀವು ನೋಡ್ತಿರ್ಬೋದು ಹೆಂಗೆ ಅರಿಶಿನ ಹಚ್ಚಿ ಹಾಕ್ತಿದ್ದಾರೆ. ಮತ್ತು ಇಲ್ಲಿ ನೀವು ನೋಡಿ ಚಪ್ರಕ್ಕೆ ಈ ಥರ ಡಿಸೈನಲ್ಲಿ ಚಪ್ರ ಹಾಕ್ತಾರೆ. ಇಲ್ಲಿ ನೀವು ನೋಡಿ ಈ ಥರ ಡಿಸೈನಲ್ಲಿ ಹಾಕ್ತಿದ್ದಾರೆ. ಇಲ್ಲಿ ನೀವು ನೋಡಿ, ಇಲ್ಲಿ ಫೈನಲಿಗೆ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ಫುಲ್ಲು ಚಪ್ರ ಹಾಕೋದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾಯಿದೆ. ಇನ್ನೂ ಇನ್ನೊಂದು ಸೈಡ್ ಈ ಸೈಡ್ ಹಾಕಿದ್ರೆ ಮುಗ್ದೋಯ್ತು. ಇಲ್ಲಿ ನೀವು ನೋಡಿ ಫ್ರಂಟಲ್ಲಿ ಈ ಥರ ಲುಕ್ ಬರ್ತಿದೆ. ಮತ್ತು ಗೈಸ್ ಇಲ್ಲಿ ನೀವು ಇನ್ನೊಂದು ನೋಡಿ, ಹೊಸ್ಲುದೂ ಪೂಜೆ ಆಗಿದೆ. ಹೊಸ್ಲುದೂ ಮತ್ತು ಪಕ್ಕದಲ್ಲಿ ಪಾಟ್ಸು ಅದಿನ್ನೂ ಇದೆಲ್ಲ ಕ್ಲೀನ್ ಮಾಡ್ಬೇಕು ಮತ್ತೆ ನಾವು. ಇಲ್ಲಿ ನೀವು ನೋಡಿ, ಈಗ ಫೈನಲಾಗಿ ಚಪ್ರನೂ ಕಂಪ್ಲೀಟ್ ಆಗೋಗಿದೆ. ಈಗ ಗೈಸ್ ಈಗ ಹಳದಿದು ಬ್ಯಾಕ್ಗ್ರೌಂಡ್ ಸೆಟ್ಟಿಗೆ ಅವರು ರೆಡಿ ಮಾಡ್ತಾರೆ ಹೋಗಿ. ನಾನು ನಿಮಗೆ ತೋರಿಸ್ತೀನಿ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಈಗ ನಾನು ಒಳಗಡೆನೂ ತೋರಿಸ್ಬಿಡ್ತೀನಿ ಒಳಗಡೆ ಏನೇನು ನಡೀತದೆ ಅಂತ. ಇಲ್ಲಿ ನೀವು ನೋಡಿ, ಈಗ ಒಳಗಡೆ ದೇವ್ರ ಮನೆದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಅಡುಗೆ ಮಾಡೋರು ಬಂದಿದ್ದಾರೆ. ಚೆಫ್ಗಳು, ದೇಸಿ ಚೆಫು ಇಲ್ಲಿ ಬಂದು ಅಡುಗೆ ಮಾಡ್ತಿದ್ದಾರೆ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಹೆಂಗಿದ್ದಾರೆ ಅಂತ, ಇಲ್ಲಿ ಈಗ ಹೆಂಗೆ ಅಡುಗೆ ಮಾಡ್ತಿದ್ದಾರೆ ಅಂತ. ಸೊ ಗೈಸ್ ಇಲ್ಲಿ ನಮ್ಮ ಗ್ಯಾಸ್ ಸ್ಟವ್ ಓನ್ ಆಗಿರೋದ್ರಿಂದನೇ ಅದಕ್ಕೆ ಅಷ್ಟು ಕ್ಲೀನಾಗಿ ಕಾಣಿಸ್ತಿದೆ. ಯಾಕಂದರೆ ಗೈಸ್ ಈ ಸತಿ ನಾವು ಶಾಮಿಯಾನವ್ರು ಅಥವಾ ಟೆಂಟ್ ಕಂಪ್ನೀಸಿಗೆ ಹೇಳೇ ಇಲ್ಲ ನಾವು ಏನಾದರೂ ತಂದುಕೊಡಿ ಅಂತ. ಏನೇನು ನಡೀತಿದೆಯಲ್ಲ ಅದೆಲ್ಲ ನಮ್ಮದು ಓನ್ದೆ. ಮತ್ತು ಗೈಸ್ ಇಲ್ಲಿ ಕ್ಯಾಮ್ರಾದವರು ಬಂದಿದ್ದಾರೆ. ಯಾಕಂದರೆ ಫೋಟೋಗ್ರಫಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ಗೈಸ್ ಕ್ಯಾಮ್ರಾದವರು ಬಂದಿದ್ದಾರೆ. ನಮ್ಮ ಜೊತೆ 3 ದಿವಸ ತನಕ ಇರ್ತಾರೆ ಕ್ಯಾಮ್ರಾದವರು. ಸೊ ಗೈಸ್ ಇಲ್ಲಿ ನೀವು ನೋಡಿ, ಈಗ ಹಲ್ದಿದು ಡೆಕೋರೇಷನ್ನು ಅದೆಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಅದೊಂದು ಹೂವು ಫೇಕೇನೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ರೆಡಿಯಾಗಿ ಬಂದಿದ್ದೀನಿ. ಇಲ್ಲಿ ಸೇಮ್ ಪುಷ್ಪರಾಜ್ ಥರ ರೆಪ್ಲಿಕಾ ಶರ್ಟ್ ತೊಗೊಂಡಿದ್ದೀನಿ ನಾನು. ಸೊ ಗೈಸ್ ಇಲ್ಲಿ ನೀವು ನೋಡಿ ಸುತ್ತಮುತ್ತ ಹೆಂಗಿದೆ ಅಂತ. ಈಗ ಒಂದು ಸ್ವಲ್ಪ ಹೊತ್ತಲ್ಲೇ ಕಾರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ಗೈಸ್ ನಾನು ಹಂಗೆ ನಮ್ಮ ತೋಟಕ್ಕೆ ಬಂದೆ. ನಮ್ಮ ತೋಟದಲ್ಲಿ ನಾನು ನಿಮಗೆ ಲಾಸ್ಟ್ ಪಾರ್ಟ್ದಲ್ಲಿ ಹೇಳ್ದಂಗೆ ನೆಲ್ಲಿಕಾಯಿ ಗಿಡ ಮರ ಇದೆ. ಇಲ್ಲಿ ನೀವು ನೋಡಿ ಎಷ್ಟೊಂದು ನೆಲ್ಲಿಕಾಯಿ ನಾನು ಕೀಳಿಸ್ಕೊತಾ ಇದ್ದೀನಿ ಒಂದು ನಮ್ಮ ಚಿಕ್ಕಪ್ಪಯಿಂದ. ಸೊ ಗೈಸ್ ಇಲ್ಲಿ ನೀವು ನೋಡಿ, ಈಗ ಒಳಗಡೆ ಬಂದಿದ್ದೀನಿ. ಒಳಗಡೆ ಎಲ್ಲ ರೆಡಿ ಆಗಿದೆ, ಕ್ಲೀನ್ ಆಗೋಗ್ಬಿಟ್ಟಿದೆ. ಸೊ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನೀವು ನೋಡಿ ಗೈಸ್ ನಾನು ಫುಲ್ ರೆಡಿ ಆಗೋಗ್ಬಿಟ್ಟಿದ್ದೀನಿ.
ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ನೀವು ನೋಡಿ ನಾನು ತೋರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಹೆಂಗಿದೆ ಅಂತ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಆಗಲೇ ಕಾರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಮತ್ತು ಅಲ್ಲಿ ಬ್ಯಾನರ್ ಕೂಡ ಇಕ್ಬಿಟ್ಟಿದ್ದೀವಿ ನಾವು, ಇಲ್ಲಿ ವೆಡ್ಡಿಂಗ್ ಸೆರೆಮನಿ ಅಂತ. ಇಲ್ಲಿ ನೀವು ನೋಡಿ ಇದು ಪ್ರೀ ವೆಡ್ಡಿಂಗ್ ಶೂಟು. ನಾವು ಗೈಸ್ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ನಾನು ಶೂಟಿಂಗ್ ಮಾಡಿರಲಿಲ್ಲ. ಮತ್ತು ಗೈಸ್ ಇಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಹೆಂಗೆ ಫೋಟೋ ತೆಗಿತಿದ್ದಾರೆ ನೋಡಿ. ಇಲ್ಲಿ ಗೋಪ್ರೋ ಅದೆಲ್ಲ ತಂದಿದ್ದಾರೆ, ಗೋಪ್ರೋ ಎಲ್ಲ ತಂದಿದ್ದಾರೆ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಇಬ್ಬರು ಕ್ಯಾಮ್ರಾಮ್ಯಾನು ಒಬ್ರಿಗೊಬ್ರನ್ನ ಶೂಟ್ ಮಾಡ್ತವ್ರೆ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಈಗ ಫೈನಲಾಗಿ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೆಂಗೆ ಎಲ್ಲ ವಿಡಿಯೋ ಫೋಟೋ ಎಲ್ಲ ತಗೊತಾ ಇದ್ದಾರೆ ಅಂತ. ಮತ್ತು ಗೈಸ್ ಇಲ್ಲಿ ನೀವು ನೋಡಿ ಈಗ ನಾನು ನಿಮಗೆ ತೋರಿಸ್ತೀನಿ ಎಣ್ಣೆಗೆ ಆಗ್ತೈತಂತ. ಈಗ ಗೈಸ್ ಇಲ್ಲಿ ಬೇಸಿಕ್ಲಿ ಮೇಕಪ್ ಆರ್ಟಿಸ್ಟ್ ಬಂದು ಮೇಕಪ್ ಮಾಡ್ತಾಯಿದ್ದಾರೆ. ಮತ್ತು ಒಳಗಡೆ ಎಲ್ಲ ಈ ಥರ ಇದೆ. ಮತ್ತು ಗೈಸ್ ಈಚ್ ಕಡೆ ಇಲ್ಲಿ ನೀವು ನೋಡಿ ಇಲ್ಲಿ ಅಡುಗೆ ನಡೀತೈತೆ, ಅಡುಗೆ ಮಾಡ್ತವ್ರೆ. ಇಲ್ಲಿ ನೀವು ನೋಡ್ತಿರ್ಬೋದು ಅಡುಗೆ ಎಲ್ಲ ಮಾಡ್ತವ್ರೆ, ಅನ್ನ ಸಾಂಬಾರು ಪಾಯಸ ಅದೆಲ್ಲ ಮಾಡ್ತವ್ರೆ. ಈಗ ಗೈಸ್ ಹಪ್ಳ ಎಲ್ಲ ನೀವು ನೋಡ್ತಿರ್ಬೋದು ಹೆಂಗೆ ರೆಡಿ ಆಗ್ತಾಯಿತ್ತಂತ. ಮತ್ತು ಈಗ ಗೈಸ್ ನಾನು ಒಳಗಡೆ ತೋರಿಸ್ತೀನಿ, ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮೇಕಪ್ ಆರ್ಟಿಸ್ಟ್ ಬೇಸಿಕ್ಲಿ ಮೇಕಪ್ ಮಾಡ್ತವ್ರೆ. ಮತ್ತು ಈಚ್ ಕಡೆ ಕಂಟಿನ್ಯೂಸ್ ಆಗಿ ಅರ್ಶಿನ ಶಾಸ್ತ್ರ ನಡೀತಾನೆ ಐತೆ. ಇಲ್ಲಿ ನೀವು ನೋಡ್ತಿರ್ಬೋದು ಮೆಹಂದಿ ಶಾಸ್ತ್ರನೂ ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ನೋಡಿ ನಾನು ಹೆಂಗೆ ಮೆಹಂದಿ ಹಾಕ್ಕೊತಾ ಇದ್ದೀನಿ ಅಂತ. ಅಂದರೆ ಒಂದು ಸ್ವಲ್ಪ ಡಿಸೈನ್ ಹಾಕ್ಕೊತಾ ಇದ್ದೀನಿ. ನಾನು ಅವ್ರಿಗೆ ಲೈನ್ ಹಾಕೋಕ್ಕೆ ಹೇಳಿದೆ, ಅವ್ರಿಗೆ ಹಾಕೋಕ್ಕೆ ಬರಲ್ಲ ಅಂದರು. ಸೊ ಗೈಸ್ ಇಲ್ಲಿ ನೀವು ನೋಡಿ ಗೈಸ್ ಹೆಂಗೆ ಹಾಕಿಸ್ಕೊತಾ ಇದ್ದೀನಿ ಇಲ್ಲಿ ಮೆಹಂದಿ. ಇವ್ರೂ ಚೆನ್ನಾಗಿ ಮೆಹಂದಿ ಹಾಕ್ತಾರೆ ಗೈಸ್. ಇಲ್ಲಿ ನೀವು ನೋಡಿ ಹೆಂಗೆ ಮೆಹಂದಿ ಹಾಕ್ತಾಯಿದ್ದಾರಂತ. ನಾನೀಗ ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಟೈಮ್ ಕಳೆದೆ, ಯಾಕಂದರೆ ವೀಡಿಯೋ ಶೂಟಿಂಗ್ ಮಾಡಲಿಲ್ಲ. ಅದಕ್ಕೆ ಗೈಸ್ ಈ ಮೆಹಂದಿ ಹಾಕಿಸ್ಕೊಳೋದ್ರಿಂದನೇ ವೀಡಿಯೋ ಶೂಟಿಂಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೀವು ನೋಡ್ತಿರ್ಬೋದು ಗೈಸ್ ಇಲ್ಲಿ ರಾತ್ರಿ ಆಗಿದೆ. ಫೈನಲಿ ಡೆಕೋರೇಷನ್ ಎಲ್ಲ ಆಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ನೋಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹೆಂಗೆ ಬಂದ್ಬಿಟ್ಟಿದೆ ಅಂತ. ಸೊ ಗೈಸ್ ನಾನು ದೂರದಿಂದ ಹೋಗಿ ಮನೆ ತೋರಿಸ್ತೀನಿ. ಹಿಂದ್ಗಡೆಯಿಂದ ಗೈಸ್ ನೀವು ನೋಡ್ತಿರ್ಬೋದು ಮನೆ ಹೆಂಗೆ ಕಾಣಿಸ್ತಿದೆ ಅಂತ. ಮತ್ತು ಗೈಸ್ ಇಲ್ಲಿ ಸಂಗೀತಿಂದು ಶಾಸ್ತ್ರನೂ ರೆಡಿ ಆಗೋಗ್ಬಿಟ್ಟಿದೆ. ಅಂದರೆ ಸಂಗೀತ ಈಗ ನಡೀತಾನೆ ಐತೆ ಗೈಸ್. ಅಂದರೆ ಗೈಸ್ ಇಲ್ಲಿ ನೀವು ನೋಡ್ತಿರ್ಬೋದು ಹೆಂಗೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತ ಸಂಗೀತಲ್ಲಿ.